ಫಾರೆಸ್ಟ್ ಬ್ಯಾಂಕಾಕ್ಗೆ ಟಾಟಾ ಹೇಳಿಬಿಟ್ಟು ಪಟಾಯಾಗೆ ಹಾಯ್ ಹೇಳೋಕ್ಕೆ ಹೋಗ್ತಾ ಇದ್ದೀವಿ. 3 ದಿನ ಇದ್ವಿ ಬ್ಯಾಂಕಾಕಲ್ಲಿ. ಇವತ್ತು ಲಾಸ್ಟ್ ಡೇ ಚೆಕ್ಔಟ್ ಮಾಡಿದ್ವಿ 12 ಗಂಟೆಗೆ. 12:30 ನಮ್ಮ ಕಾರ್ ಬರುತ್ತೆ ಇನೋವಾ. ಸೊ 3 ದಿನ ಬ್ಯಾಂಕಾಕ್ ಹೋಟೆಲ್ ಪ್ಯಾಲೇಸ್ ಹೇಗೆ ಚೆನ್ನಾಗಿತ್ತು. ಸೊ ಒಳ್ಳೆ ಇದು ಅರೇಂಜ್ ಮಾಡಿದ್ರು ನಮ್ಮ ಇವರು ಹ್ಯಾವೆಲ್ ಟ್ರಾವೆಲ್ ಅವರು. ಸೊ ನೀವು ಬಂದರೆ ಇದೇ ರೂಮ್ ಕೊಡ್ತಾರಾ ಇದೇ ಹೋಟ್ಲ್ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ. ಟ್ರೈ ಮಾಡಿ. ಮೋಸ್ಟ್ಲಿ ಇದೇ ಹೋಟ್ಲು. ಎಲ್ಲರೂ ಒಂದಿನ ಕೊಡ್ತಾರೆ. ಸರಿ ಇಲ್ಲ ಇದು ಬಿಟ್ಟು ಸೆನ್ಸರು ಫಾಸ್ಟ್ ಅರ್ಜೆಂಟ್ ಅದಕ್ಕೆ ಆತರ ಬ್ಯಾಂಕಾಕಲ್ಲಿ ಹೋಗ್ಬೇಡ ಅಂತ ಬಿಡ್ತಾ ಇರೋದು. ಬ್ಯಾಂಕಾಕಲ್ಲಿ ಸ್ವಲ್ಪ ಎಲ್ಲರಿಗೂ ಆತರ ಜಾಸ್ತಿ. ಇನ್ನೂ 1-2 ದಿನ ಬಟ್ ಎಲ್ಲ ಬೇರೆ ಪ್ಯಾಕೇಜ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಪಟಾಯ ಫಸ್ಟ್ ಕಟ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅಲ್ಲಿ 3-4 ದಿವಸ ಇದ್ಬಿಟ್ಟು ಆಮೇಲೆ ಲಾಸ್ಟ್ ಡೇ ಬ್ಯಾಂಕಾಕ್ ಕರ್ಕೊಂಡ್ಬರ್ತಾರೆ. ಸೊ ನಾವು ಮುಂಚೆನೇ ಇಲ್ಲಿದ್ವಲ್ಲ ಅದಕ್ಕೋಸ್ಕರ ಆ ಥರ ಡಿಫ್ರೆಂಟು. ನಮಗೆ ತಿಂದು ಬೇಜಾರಾಯಿತು. ಬಟ್ ನಿಮ್ಗೆ ಹಂಗೆ ಅನ್ಸಲ್ಲ ಒಂದೇ ದಿನ ತಿನ್ನೋದು. ಒಂದಿನ ಸ್ಟೇ ಇರ್ತೀನಿ ಅಷ್ಟೇ ಪ್ಯಾಕೇಜಲ್ಲಿ ಬಂದರೆ. ಬ್ಯಾಂಕಾಕ್ ಅಲ್ಲೂ ನೋಡುವಂತ ಜಾಗ, ಎಂಜಾಯ್ ಮಾಡುವಂತ ಜಾಗ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಯಾರಿಗೂ ಗೊತ್ತಿಲ್ಲ ಅಷ್ಟೇ. ನಾವು ಅಲ್ಲಿ ಆ ಜಾಗ ಎಲ್ಲ ವಿಸಿಟ್ ಮಾಡ್ಕೊಂಡ್ ಬಂದ್ವಿ. ತುಂಬ ಜನಕ್ಕೆ ಗೊತ್ತಿಲ್ಲ. ತಿನ್ಬೇಕು ಅಂದ್ರೆ ನಮ್ಮ ವಿಡಿಯೋಸ್ ಎಲ್ಲ ನೋಡಿ ಎಲ್ಲ ಎಂಜಾಯ್ ಮಾಡ್ಬೇಕಂದ್ರೆ ನಾನಾ ಪ್ಲಾಜಾ RCB. Yes, Jai RCB. ಮುಂಬೈ ಇಂಡಿಯನ್ಸ್. ರೋಹಿತ್ ಶರ್ಮಾ. ಸೊ ಫೈನಲಾಗಿ ಏನೂ ಮರ್ತಿಲ್ಲ. ಎಲ್ಲ ಅಡ್ರೆಸ್ಗೆ ಚೆಕ್ ಮಾಡಿಕೊಂಡು ಈಗ ಹೋಗಿ ಲಾಬಿನಲ್ಲಿ ವೆಯ್ಟ್ ಮಾಡಬೇಕು. ಎಲ್ಲ ನಮ್ಮ ಥರ ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಇದೆಲ್ಲ ಇವರೆಲ್ಲ ಇಂಡಿಯನ್ಸ್ ಎಲ್ಲ ಬಂದಿರೋದು ಯಾರ್ಯಾರು ಅವರೆಲ್ಲ ಮನೆಗೆ ಹೋಗ್ತಾರೆ ಇಲ್ಲಿಂದ ಡೈರೆಕ್ಟು. ನಾವು ಪಟಾಯ ಹೋಗ್ತೀವಿ. ಸೊ ನಿಮ್ಗೆ ಈ ಪ್ಯಾಕೇಜ್ ಸಿಗೋದಿಲ್ಲ. ನಾರ್ಮಲ್ ಎಲ್ಲರಿಗೂ ಸಿಗೋ ಥರ ಪ್ಯಾಕೇಜ್ ಸಿಗುತ್ತೆ. ಯಾಕಂದ್ರೆ ನೀವು ಯಾರ ಕಡೆಯಿಂದ ಬಂದ್ರು ನಮ್ಮ ಥರ ಬೇಕು ಅಂದರೆ ಬರೀ ಫುಡ್ಡೀಸ್ ಮಾತ್ರ ನಮ್ಮ ಥರ ಬರ್ತಾರೆ. ಸೊ ಅವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಇಲ್ಲೇ ಟೈಮ್ ಸಿಗುತ್ತೆ. ಒಂದಿನ ಹೋಗಿ ತಿನ್ಕೊಂಡ್ಬಿಡ್ಬೋದು. ಮೇಯ್ನಾಗಿ ಒಂದು ಕ್ರೋಕೊಡೈಲ್ ಅದು ಅಷ್ಟೇ. ಸೊ ನಾವು ತಿನ್ನಿದೆಲ್ಲ ತಿನ್ನಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ ಬಂದು ಮಜಾ ಮಾಡಿ ಅಷ್ಟೇ. ಹೋಟೆಲ್ ಬಿಟ್ಟಿದ್ದು ನಾವು ಅಲ್ಲಿ ಕಾರ್ ಹತ್ತಿದ್ದು. ಇವಾಗ 1:30 ಟೈಮು. ಇನ್ನೊಂದು 50 ನಿಮಿಷ ರೀಚ್ ಆಗ್ಬಿಡ್ತೀವಿ. ಸೊ ಅಲ್ಲಿ ಅಪ್ಲಿಕೇಶನ್ ತೋರಿಸಿದ್ದು ಬಂದು 3 ಅವರ್ ತೋರಿಸ್ತಿದ್ವಿ. 2 ಅವರ್ 59 ನಿಮಿಷ. ಬಟ್ ಬೇಗ 1 ಅವರ್ ಬೇಗ ಹೋಗ್ತಿದ್ವಿ. ಹಂಗೆ ರೋಡ್ಗಳು ಹಂಗಿದೆ. ಅಲ್ಲಿ ಸಿಟಿ ಒಂದೇ ಟ್ರಾಫಿಕ್ಕು, ಸಖತ್ ಟ್ರಾಫಿಕ್ಕು ಬ್ಯಾಂಕಾಕ್. ನಮ್ಮ ಬೆಂಗಳೂರಿಗಿಂತ ಟ್ರಾಫಿಕ್ಕು ಹಂಗೆ ನೋಡೋದು. ಎಲ್ಲದಕ್ಕೆ ಟ್ರಾಫಿಕ್ ಅಂದರೆ ಬೆಂಗಳೂರಿಗಿಂತ ಟ್ರಾಫಿಕ್ ಅಂತಾರೆ. ಬೆಂಗಳೂರಿಗಿಂತ 2 ಪಟ್ಟು ಟ್ರಾಫಿಕ್. 9 ಕಿಲೋಮೀಟರ್ನ 1.5 ಅವರ್ ಹೋಗಿ ಟ್ರಾವೆಲ್ ಮಾಡಿದ್ವಿ. 9 ಕಿಲೋಮೀಟ್ರಿಗೆ. ಏನು ಅಂದರೆ ಲೈನ್ ಫಾಲೋ ಮಾಡ್ತಾರಲ್ಲ, ಒಂದೇ ಲೈನಲ್ಲಿ ಇರ್ತಾರೆ. 3 ಲೈನ್ ಇದೆ, 3 ಲೈನಲ್ಲಿ ಇರ್ತಾರೆ. ಮಧ್ಯದಲ್ಲೆಲ್ಲ ಹೋಗಲ್ವಲ್ಲ, ಅವು ಹೋಗೋದು ಯಾರ ನೋಡಿಯಲ್ಲ, ಏನಿಲ್ಲ. ಮುಂದೆ ಹೋಗೋ ತನಕ ಕಾಯ್ಕೊಂಡು ಹೋಗ್ತಾರೆ. ಅವನು ಎಷ್ಟು ಪೇಷನ್ಸಾಗಿ ಓಡಿಸ್ದ ಅದಕ್ಕೆ ಬೆಚ್ಕೊಬೇಕು. ಅದಕ್ಕೆ ಕೊಟ್ಟಿದ್ದು 400 ಬಾತ್ ಕೊಟ್ಟಿದ್ದು ಅವನಿಗೆ. ಅಷ್ಟೊತ್ತು ಓಡಿಸ್ದ ಗಾಡಿನ. ನಾವುಗಳಾದರೆ ಫುಲ್ ಪೇಷನ್ಸ್ ಎಲ್ಲ ಕಳ್ಕೊಂಡು ಫ್ರಸ್ಟ್ರೇಷನ್ ಆಗಿ ಕೋಪದಲ್ಲಿ ಅದು ಯಾರ್ಯಾರೆಲ್ಲ ಬೈಸ್ಕೊತಾರೋ ಕಾರಲ್ಲಿ ಓಡಿಸ್ಬೇಕಾರೆ ನಾನು ಹೋಗ್ತಾನೇ ಇದ್ದ. ಮಸಾಜ್ ಸ್ಕೂಲ್ ಅಂತ ನೋಡಿದ್ವಿ. ತಾಯಿ ಮಸಾಜ್ ಸ್ಕೂಲ್ ಪಟಾಯ ಅಂತೆ. ಸ್ಕೂಲ್ ಬೇರೆ ಇದೆ ಮಸಾಜ್ಗೆ. ನೋಡಿ, ಪ್ರೊಫೆಷನಲ್ ಆಗಿ ಮಸಾಜ್ ಕಲಿಬೇಕು ಅಂದರೆ ಈ ಸ್ಕೂಲಿಗೆ ಬರ್ತಾರಂತೆ ಎಲ್ಲರೂ. ಅಕಾಡೆಮಿ ಸರ್ಟಿಫಿಕೇಷನ್ ಎಲ್ಲ ಇದೆ. ಸೊ ಮೈ ಗಾಡ್, ಎಂಟ್ರಿ ಆಗ್ತಿದ್ದಂಗೆ ಇದು ಕಾಣಿಸ್ತು. ರೂಮ್ಗೆ ಹೋಗಿ ನಮ್ಮ ದಿನಚರಿ ಇವತ್ತಿಂದ ಏನಿಲ್ಲ. ಸಾಯಂಕಾಲ ಅಲ್ಕಜಾರ್ ಶೋ ಕರ್ಕೊಂಡು ಹೋಗ್ತಾರೆ. ಇವರೇ ಬರ್ತಾರೆ, ಗಾಡಿ ಬರುತ್ತೆ, ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಅಂತ ಅಷ್ಟರಲ್ಲಿ ನಾವು ಏನಾದ್ರು ಶೂಟಿಂಗ್ ಇದೆ, ನಾವು ಒಂದು ಮಾರ್ಕ್ ಮಾಡ್ಕೊಂಡಿದ್ವಿ. ಅದೇನು ಹತ್ರ ಪತ್ರ ಇದ್ದರೆ ಹೋಗಿ ಶೂಟ್ ಮಾಡ್ಕೊಂಡು ಬರಬೇಕಂತ ಅಂದ್ಕೊಂಡಿದ್ವಿ. ನೋಡೋಣ. ಈಗ ರೂಮ್ಗೆ ಹೋಗಿ ಚೆಕ್ ಇನ್ ಆಗುವ. ರೂಮ್ ಟೂರ್ ತೋರಿಸ್ತೀವಿ. ಬಟ್ ಪಟಾಯಿಗೆ ಬಂದು ಸ್ಟಾರ್ಟಿಂಗಲ್ಲಿ ಬಂದು ನೋಡ್ತಾ ಇದ್ರೆ ಇನ್ನು ಮುಂದೊಂದು ಹೇಗಿದೆಯೋ ಗೊತ್ತಿಲ್ಲ. ಇದ್ಯಾವುದೋ ಏರಿಯಾ ಸ್ವಲ್ಪ ಗಲ್ಲಿ ಈ ಥರ ಇರ್ಬೋದು. ಹೆಂಗಿತ್ತು MG ರೋಡಿಂದ ಬಂದು ಎಲ್ಗೋದಂಗಿತ್ತು. MG ರೋಡಿಂದ ಬಂದು ಕಲಾಸಿಪಾಳ್ಯ ಬಂದಂಗಿದೆ. ಇನ್ನು ಹೋಗ್ತಾ ನೋಡೋಣ ಹೆಂಗಿರುತ್ತೆ ಅಂತ. ಇದು ಎಂಟ್ರೆನ್ಸ್ ನಮ್ಮ ರೂಮ್ಗೆ ಹೋಗೋ ರೂಟು. ಒಂದು ಗಲ್ಲಿ ಇದೆ. 1.5 ಮೈಲಿ 1.7 ಮೈಲ್ ಅದು. 1.7 ಮೈಲ್ಸ್ ಇದೆ. ಕಿಲೋಮೀಟರ್ ಇನ್ನ ಹೋಗ್ಬೇಕು, ತುಂಬ ದೂರ ಹೋಗ್ಬೇಕು. ಮಧ್ಯದಲ್ಲಿ ಸಿಗೋ ಗಲ್ಲಿ ಇದು ಅಷ್ಟೇ.
ಇದು ನಿಮ್ಮ ಬ್ಯಾಗು, ಇದು ನಮ್ಮ ಬ್ಯಾಗು. ಅಣ್ಣ ಓಕೆ, ಓಪನ್ ಮಾಡೋ. ಪೂಜಾ ಸಿಮ್ ಸಿಮ್ ಮತ್ತು ಇಂಡಿಯನ್ ಸಿಸ್ಟಮ್ ಓಪನ್ ಮಾಡಿದ್ದಾರೆ. ಎಂಟ್ರೆನ್ಸಲ್ಲೇ ಅಫ್ಕೋರ್ಸ್ ಬಾತ್ರೂಮ್. ಇದು ಸ್ವಲ್ಪ ಚಿಕ್ಕದಾದ ಬಾತ್ರೂಮ್ ಕಂಪೇರ್ ಟು ಬ್ಯಾಂಕಾಕ್ ಹೋಟೆಲ್. ಸೇಮ್ ವಾರ್ಡ್ರು, ಸೇಮ್ ಸೆಟಪ್. ಇದು ರೂಮ್ ಕೂಡ ಸ್ವಲ್ಪ ಚಿಕ್ಕದಾದ ರೂಮ್ ಕಂಪೇರ್ ಟು ಬ್ಯಾಂಕಾಕ್ ಹೋಟೆಲ್ ನಾವಿದ್ದಿದ್ದು. ಸಿಂಪಲಾಗಿದೆ. ಅದು ಸ್ವಲ್ಪ ವಿಶಾಲವಾಗಿತ್ತು, ಚೆನ್ನಾಗಿತ್ತು. ಇದು ಚಿಕ್ಕದಾಗಿದೆ. ಇಷ್ಟೇ, 2 ರೂಮ್ 2 ಬೆಡ್ಡು. ಬಟ್ ಏನಂದರೆ ಇಲ್ಲಿ ಬಾಲ್ಕನಿ ಇದೆ. ಓ ಸೂಪರು. ನಾವು ಸುಮ್ಮನೆ ಅಲ್ಲಿ ಪರ್ಚೇಸ್ ಮಾಡಿದ್ವಿ, ಇಲ್ಲಿ ಅವರೇ ಕೊಟ್ಟವ್ರೆ. ಬಟ್ ಇವೆಲ್ಲ ಎತ್ಕೊಂಡು ಹೋಗಿಲ್ಲ, ಎಲ್ಲ ಇಡಬೇಕು. ಇಲ್ಲಿ ಚಪ್ಪಲಿ ಗಿಪ್ಲಿ ಎಲ್ಲ ಕೊಟ್ಟಿಲ್ಲ, ಚಪ್ಪಲಿ ಗಿಪ್ಲಿ ಎಲ್ಲ ಕೊಟ್ಟಿದ್ರು. ಸೊ ಇದೇನಿದೆ ಫ್ರಿಜ್ಜಲ್ಲಿ ಏನು ಇಟ್ಟವ್ರ, ಖಾಲಿ. ನೀರು ಕಾಂಪ್ಲಿಮೆಂಟ್ರಿ, ಕಾಫಿ ಕಾಂಪ್ಲಿಮೆಂಟ್ರಿ. ಮಿಕ್ಕಿದಕ್ಕೆಲ್ಲ ಆರ್ಡ್ರ್ ಮಾಡ್ಕೊಬೇಕು. ಹೇಳಿದ್ನಲ್ಲ, ಅಲ್ಲಿ ಬಾಲ್ಕನಿ ಇದೆ. ಬಾಲ್ಕನಿ ಅಲ್ಲಿರಲಿಲ್ಲ, ಈ ಬಾಲ್ಕನಿ ಇದೆ. ಈ ಬಾಲ್ಕನಿಯಿಂದ ರೂಮ್ ಚಿಕ್ಕದಾಯ್ತು ಅಷ್ಟೇ. ಓ ನಮಸ್ಕಾರ. ಏನಿಲ್ಲಿ ಹಿಂಗೆ ಬಂದಿದ್ವಿ ನೋಡ್ಕೊಳ್ಳೋಣ ಅಂತ. ಹೌದಾ, ನಾವು ಅಷ್ಟೇ ನಿಮ್ಮ ದೊಡ್ಡ ಫ್ಯಾನು. ಸ್ಮೋಕಿಂಗ್ ಝೋನ್ ಇದು. ಹೌದಾ? ಹ್ಞೂ, ಇಲ್ಲಿ ಹಾಕಿದ್ದಾರೆ. ಒಳಗಡೆ ಎಲ್ಲ ಸ್ಮೋಕ್ ಮಾಡೋಂಗಿಲ್ಲ, ಯಾಕಂದ್ರೆ ಸೆಂಟ್ರಲೈಸ್ಡು AC ಆಗಿರೋದ್ರಿಂದ ಇಲ್ಲಿ ಸ್ಮೋಕ್ ಮಾಡಿ. ಇಲ್ಲಿ ಪಾಟ್ಗಳು ಇಟ್ಟಿದ್ದಾರೆ ಮಣ್ಣು, ಅದರಲ್ಲಿ ಬಿಸಾಕಬೇಕೆಲ್ಲ ಬಟ್ಸು. ಎಲ್ಲಂದಲ್ಲಿ ಲಿಟ್ರ್ ಮಾಡೋಂಗಿಲ್ಲ. ಸೊ ಪೂಲ್ ವ್ಯೂ ಸಿಕ್ಕಿದೆ, ಅದ್ಭುತದ ಪೂಲ್ ವ್ಯೂ. ಅಲ್ಲೆಲ್ಲ ಹೋಗಿ ರಿಲ್ಯಾಕ್ಸ್ ಮಾಡ್ಬೋದು, ಕುತ್ಕೊಬೋದು ಮೇಲ್ಗಡೆ ಎಲ್ಲ. ಸೂಪರ್. ಹಾಂ ಹಾಂ, ಓ ಸಮ್ಮರ್ ಸೆಟ್ಟು. ದೊಡ್ಡ ದೊಡ್ಡ ಹೋಟ್ಲು. ಈ ಕಡೆ ಸಿಟಿ ವ್ಯೂ, ಈ ಕಡೆ ನೋ ವ್ಯೂ, ಈ ಕಡೆ ಸೆಂಟ್ರಲ್ ಮಾಲ್ ವ್ಯೂ. ಡಂಪ್ಯಾರ್ಡ್ ಇದೆಯಾ? ಇದು ತೊಟ್ಟಿ. ಇದ್ರ ಹಿಂದ್ಗಡೆ ಇದೆ ಬೀಚ್. ಪಟಾಯ ಸ್ಟ್ರೀಟಲ್ಲಿ ವಾಕ್ ಮಾಡ್ತಾಯಿದ್ವಿ, ಏಕೆಂದರೆ ಹೊಟ್ಟೆ ಹಸಿತದೆ, ಊಟ ತಿನ್ನಬೇಕು ಅಂತ. ಇಂಡಿಯನ್ ರೆಸ್ಟೋರೆಂಟ್ನ ಉಟ್ಕೊಂಡು ಹೋಗೋಣ ಅಂತ ಸುತ್ತಾ ಇದ್ವಿ. ನೋಡೋಣ ಈ ಕಡೆ ಎಲ್ಲಿ ಸಿಗುತ್ತೆ ಅಂತ. ಅಲ್ಲಿ ಎಂಟ್ರೆನ್ಸಲ್ಲೇ ಇತ್ತು, ಸ್ವಲ್ಪ ಪ್ಯೂರ್ ವೆಜ್ ಇತ್ತು, ಅದಕ್ಕೆ ಈ ಕಡೆ ಬಂದ್ವಿ. ನೋಡೋಣ. ಇಂಡಿಯಾದ ಕ್ರಾಸ್ ಮಾಡೋ ಥರ ರೋಡ್ ಕ್ರಾಸ್ ಮಾಡ್ತಾಯಿದ್ವಿ. ಏನಕ್ಕೆ ಅಂದರೆ ಇಲ್ಲಿ 2 ರೆಸ್ಟೋರೆಂಟ್ ಇತ್ತು. ಒಂದು ಇಲ್ಲಿ ಕಾಣಿಸ್ತು, ತಮಿಳಲ್ಲಿ ಬರ್ತಿದ್ರು. ತಮಿಳು, ತೆಲುಗು ಮತ್ತು ಕನ್ನಡದಲ್ಲೂ ಇದೆ. ಕನ್ನಡದ ರುಚಿ ಕರತೆ ಅಂತೆ ಅವ್ರದ್ದು. ಇದನ್ನು ಭಾಷಾ 8 ಇದು ಚಿಕ್ಕ ರೆಸ್ಟೋರೆಂಟು. ಇಲ್ಲಿ ಡಾಬಾ ಇದೆ. ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡಿದೆ. ಬಫೆ ಬ್ರೋ, ಇಲ್ಲೇ ಮೆನು ಇಟ್ಟಿರ್ತಾರೆ ಎಲ್ಲರೂ ರೋಡಲ್ಲೇ. ಅಲ್ಲೇ ನೋಡ್ಕೊಬೋದು ಏನೇನು ಸಿಗುತ್ತೆ ಅಂತ. ಸಿಗುತ್ತೆ, ಎಲ್ಲ ಕಾರ್ಟೆ ಇದೆ. 179 ರೂಪಾಯಿ ಒಂದು ಫ್ರೈಡ್ ರೈಸ್. ಎಗ್ ರೈಸ್ 159. 159 ಕಮ್ಮಿನಾ ಅಲ್ಲಿಗಿಂತ? ಹೌದಾ? ನೋಡ್ರಿ ಹೋಗೋಣ. ಕಾಫಿ ಟೀ ಎಲ್ಲ ಇದೆ, ಟಿಕ್ಕ ಪಕ್ಕ ಎಲ್ಲ ಇದೆ. ತಂಗಡಿ ಅಲ್ಲಿ ಇದೆಷ್ಟಿತ್ತು ನೋಡಿದ್ರಾ? ತಂದೂರಿ ಮನೆಗೆ ಅಲ್ಲಿ ಡಾಬಾ ನೋಡಿದ್ವಿ. ಡಾಬಾಗೆ ಹೋದ್ವಿ, ಕುತ್ಕೊಂಡು ಅನ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಅನ್ಲಿಮಿಟೆಡ್ ಬಫೆ ಅಂದರು. ಸೊ ಅನ್ಲಿಮಿಟೆಡ್ ಬೇಡ, ನಮಗೆ ನಾರ್ಮಲ್ ಊಟ ಬೇಕು ಅಂದ್ಬಿಟ್ಟು ಈ ಪಕ್ಕದಲ್ಲಿ ತಮಿಳವ್ರದ್ದು ರೆಸ್ಟೋರೆಂಟ್ ಇದೆ, ಅಲ್ಲಿ ಬಂದ್ವಿ, ಕೂತಿದ್ದೀವಿ. ಸೊ ಇಲ್ಲೆಲ್ಲ ಸಿಗುತ್ತೆ ತಮಿಳ್ನಾಡು ಸ್ಟೈಲ್. ಕಲ್ಕಿ, ಕರಿ ದೋಸೆ, 65 ಎಲ್ಲ ಸಿಗುತ್ತೆ. ತಂದೂರಿ ಐಟಮ್ಸ್ ಕೂಡ ಇದೆ. ಜ್ಯೂಸ್ ಅದಂತೂ ಎಲ್ಲ ಕಡೆ ಸಿಗುತ್ತೆ. ಬಿಯರು, ಡ್ರಿಂಕ್ಸು ಎಲ್ಲ ಕಡೆ ಸಿಗುತ್ತೆ. ಎಲ್ಲ ಹೋಟೆಲ್ ಸಿಗುತ್ತೆ, ಅವೆಲ್ಲ ಇಲ್ಲ. ಈಗ ಆರ್ಡ್ರ್ ಮಾಡಬೇಕು. ಹೊಟ್ಟೆ ಬೇಜಾನ್ ಹಸಿವಾಗ್ತಾ ಇದೆ. ಸೊ ಎಲ್ಲ ಕೊಟ್ಟಿದ್ದೀವಿ. ಇಲ್ಲ ಬಿಯರ್ ಬಾಟ್ಲ್ ಇಟ್ಟಿದ್ದಾರೆ. ಏನು ಬಿಯರ್ ಅಂತ ಹಾಕ್ಕೊಂಡು ಯಾವ ತರಿಸಿದಲ್ಲ. ಇದರಲ್ಲಿ ಅಂಟು ಇಟ್ಟಿದ್ದಾರೆ, ನೊಣ ಸಿಗಾಕ್ಸ್ಕೊಂಡೈತೆ. ನೊಣದ ಅಂಟು. ಚೆನ್ನಾಗಿತ್ತು ಊಟ. ಇದು ಚೆನ್ನಾಗಿತ್ತು. ಪೆಪ್ಪರ್ ಚೆನ್ನಾಗಿತ್ತು. ಪೆಪ್ಪರ್ ಫ್ರೈ ಮಾಡಿಸ್ಕೊಂಡಿದ್ದು. ನಾಲ್ಗೆ ಸ್ವಲ್ಪ ದಿನ ಆದಮೇಲೆ ಅದು ಗಂಟ್ಲೆಲ್ಲ ಕೆರೆತ ಆಗಿತ್ತು. ಕೆರೆತಕ್ಕೆ ಸ್ವಲ್ಪ ಸರಿ ಹೋಯಿತು. ಖಾರವಾಗಿ 65 ಆರ್ಡರ್ ಮಾಡಿದ್ವಿ. 65 ನಥಿಂಗ್ ಬಟ್ ಚಿಕನ್ ಕಬಾಬು. ತಮಿಳ್ನಾಡಲ್ಲೆಲ್ಲ ಚಿಕನ್ 65 ಅಂದರೆ ಕಬಾಬ್ ಕೊಡ್ತಾರೆ. ನಮ್ಮ ಕಡೆ ಕಬಾಬ್ ಅಂದರೆ ಕಬಾಬ್ ಕೊಡ್ತೀವಿ. ನಮ್ಮ ಕಡೆ 65 ಅಂತ ಹೇಳಿದ್ರೆ ಚೈನೀಸ್ 65 ಕೊಡ್ತೀವಿ. ಸೊ ಅದೇ ಡಿಫ್ರೆನ್ಸು. ಅದು ಚೆನ್ನಾಗಿತ್ತು. ಓಕೆ, ಎಗ್ ರೈಸ್ ಟ್ರೈ ಮಾಡಿದ್ವಿ. ನೋಡೋಣ, ಇನ್ನೂ ಏನೋ ಇದೆ. ದೋಸೆ, ಮಸಾಲೆ ದೋಸೆ ಎಲ್ಲ ಮಾಡ್ತಾರೋದು. ಕರಿ ದೋಸೆ ಅಂತೆಲ್ಲ ಮಾಡ್ತಾರಲ್ಲ ಅವ್ರ ಕಡೆ, ಅವೆಲ್ಲ ಸಿಗುತ್ತೆ. ನೋಡೋಣ, ಇನ್ನೂ 2-3 ದಿವಸ ಇರ್ತೀವಲ್ಲ, ಟ್ರೈ ಮಾಡೋಣ. ಸೊ ಈಗ ಇಲ್ಲಿಲ್ಲ, ಟಾಪ್ ಫ್ಲೋರು, ಬರೀ ಒಂದೇ ಫ್ಲೋರು. ಸೊ ಈಗ ಹಿಂಗೆ 7-11ಗೆ ಹೋಗ್ತಾಯಿದ್ದೀವಿ. 7-11 ಅನ್ನೋದು ಒಂಥರ ಸೂಪರ್ ಮಾರ್ಕೆಟ್. ಚಿಕ್ಕದಿರುತ್ತೆ, ದೊಡ್ಡದಿರುತ್ತೆ. ಥೈಲ್ಯಾಂಡ್ ಫುಲ್ಲು. ಅಯ್ಯಯ್ಯೋ, ಓಹೋ, ಅಯ್ಯಯ್ಯೋ,
ಮನೇಲಿ ಎಂಟಿ ಹೊಡಿತಾಳೆ ಅದರಲ್ಲೇನಾ? ಅದರಲ್ಲೇ. ಅಯ್ಯಯ್ಯೋ ಹೊಟ್ಟೆ ಪ್ಯಾಂಡ್ ಚಪ್ಪಲಿ ಇಲ್ಲ ಈಗ. ಇದೆಯಲ್ಲ ಪೂಮ ಇದೆ ಗೊತ್ತು, ಇದು ಹೊಸ ಚಪ್ಪಲಿ ಕಿತ್ತಾಕ್ಬಿಟ್ಟಲ್ಲ. ಈ ರೋಡ್ ಅಂಕು ಡಂಕು ಒಂಚೂರು ಈಟ ಟುಸ್ಟಾಗಿ ಪಟ್ಟಂತು. ಮನೇಲಿ ಬೈಸ್ಕೊಬೇಕಲ್ಲಪ್ಪ ಈಗ. ಏನು ಉಳಿಸಲ್ಲ. ಈಗ 7-Elevenಗೆ ಹೋಗಿ ಸ್ವಲ್ಪ ಶಾಪಿಂಗ್ ಇದೆ ಮಾಡಿಕೊಂಡು ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಮಲಿಕೊಂಡು ಆಮೇಲೆ ನಮ್ಮ ಗಾಡಿ ಬರುತ್ತೆ. ಅಲ್ಕಜಾರ್ ಶೋಗೆ ಹೋಗ್ಬೇಕು. ಅದು ನೈಟ್ ಶೋ, ಆ ಥರ ಅವ್ರದ್ದು ಕಲ್ಚರಲ್ ಡ್ಯಾನ್ಸು. ಅಲ್ಲಿ ವೀಡಿಯೋ ಮಾಡೋದಕ್ಕೆ ಅಲೋ ಮಾಡಲ್ಲ. ಟ್ರೈ ಮಾಡ್ತೀವಿ ಒಂದು ಚಿಕ್ಕ ಜಲಕ್ ತೋರಿಸೋದಕ್ಕೆ ಅಷ್ಟೇ. ಅಲ್ಲಿಂದ ನಡ್ಕೊಂಬಂದು 7-Eleven ನೋಡಿಕೊಂಡು ಅವ್ನು ಹೇಳ್ದ ಅಲ್ಲಿ ಪ್ರತಿ ಗಲ್ಲಿನಲ್ಲೂ 7-Eleven ಸಿಗುತ್ತೆ ಅಂತ. ಬಟ್ ಈ ಗಲ್ಲಿನಲ್ಲಿ 7-Eleven ಇಲ್ಲ. ಇನ್ನೊಂದು ಗಲ್ಲಿ ಯಾರು ಕೇಳ್ಕೊಂಡು ಹೋಗ್ಬೇಕು. ಬಟ್ ಇಲ್ಲಿಗೆ ಬಂದಾಗ ಒಂದು ಖುಷಿ ಆಗಿದ್ದೇನು ಅಂದರೆ ಬೀಚ್, ಸಮುದ್ರ, ಸಮುದ್ರ ಕಾಣಿಸ್ತಾ ಉಂಟು. ಹಾಂ ಅಲ್ಲಿ 7-Eleven ಅಲ್ಲೊಂಗೆ. ಬ್ರೋ ಇಲ್ಲೇ ಇದೆ ರೈಟ್ ಸೈಡು. ಇಲ್ಲೇ ಇದೆ. ಅದು ದೂರ ಆಯ್ತು. ಇಲ್ಲೇ ಇದೆ ನೋಡಿ ಹತ್ರದಲ್ಲಿ. ಹಾಂ ಮೈನ್ ರೋಡಲ್ಲೆಲ್ಲ ಓಡಾಡಬಾರ್ದು, ಫುಟ್ಪಾತಲ್ಲಿ ಓಡಾಡಬೇಕು. ಸೊ ಅಲ್ಲೂ ಕೂಡ ಆರಾಮಾಗಿ ನೀವು ಗೋವಾ ಸ್ಯಾಕ್ ಥರ ಅಲ್ಲಿ ಕೂತ್ಕೊಂಡು ಕುಡ್ಕೊಂಡು ತಿನ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಸೊ ಶಾಪಿಂಗ್, ಆಬ್ವಿಯಸ್ಲಿ ಶಾಪಿಂಗ್ ಎಲ್ಲ ಕಡೆ ಗಲ್ಲಿನಲ್ಲಿ. ಏರಕ್ಸ್, ಅಲ್ಲೊಂದು ಏರಕ್ಸ್, ಕಲರ್ ಏರಕ್ಸ್, ಇಲ್ಲೊಂದು ಏರಕ್ಸ್. ಇಲ್ಲೆಲ್ಲ ಮ್ಯಾಕ್ಸಿ ಸ್ಕೂಟರ್ಗಳು ಕಾಮನ್. ದಾರಿ ಬಿಡ್ತಾರೆ, ನಾವು ನಡ್ಕೊಂಡು ಹೋಗ್ಬೇಕಾರೆ ಇಲ್ಲ ಹಂಗೆ ಚಚ್ಕೊಂಡು ಹೋಗ್ತಾ ಇರ್ತಾರೆ ಸಾಯಿರಿ ಅಂತ. ಇಲ್ಲ ಹೋದ ಸ್ಟಾಪ್ ಮಾಡ್ದ. ಗುಡ್ ಬಾಯ್. ಪ್ರಯಾರಿಟಿ ಮನುಷ್ಯರಿಗೆ, ಮೆಷಿನ್ಗಳಿಗೆಲ್ಲ. ಗುಡ್ ಬಾಯ್ಸ್. ಪಟಾಯ ಸಿಟಿ. ಡ್ರೋನ್ ತಂದಿದ್ರೆ ಹೆಂಗೆ ಸುರ್ರ ಅಂತ ಬಿಡಬೇಕಾಯ್ತು. ವಾಟರ್ ಗೇಮ್ಸ್ ಎಲ್ಲ ಇಲ್ಲೇ ಆಡ್ಬೋದು. ಇಲ್ಲಾಂದರೆ ಕೋರಲ್ ಐಲ್ಯಾಂಡ್ಗೆ ಹೋಗ್ತೀವಿ, ಕೋರಲ್ ಐಲ್ಯಾಂಡಲ್ಲೂ ಆಡ್ಬೋದು. ಇನ್ನೊಂದು ಹೇಳಿದ್ರು ಅಂಕಲ್ಲು, ಜೆಟ್ ಸ್ಕೀಗಳು ನಾವು ಓಡಿಸ್ಬಾರ್ದಂತೆ, ಸುಮ್ಮನೆ ಕುತ್ಕೋಬೇಕಂತೆ, ಅವನೇ ಓಡಿಸ್ಲಿ ಅಂತ. ನಾವು ಓಡಿಸಿ ಏನಾದರೂ ಡ್ಯಾಮೇಜ್ ಮಾಡಿದ್ರೆ 10-20 ಸಾವಿರ ಮೇಲೆ ಆಗ್ತಾರೆ. ಲಕ್ಷನ ಏನು ಹೇಳ್ದ, 1 ಲಕ್ಷ 2 ಲಕ್ಷ ಬಾತ್ ಆಗ್ತಿರುತ್ತೆ ಫೈನ್.